ಈ ಬೇತಾಳ ಯಾಕಪ್ಪ ಬಂದ? ಒಂದೇ ಪ್ರಶ್ನೆನ ಕೇಳಿ ಕೇಳಿ ಮರ್ಡರ್ ಮಾಡ್ತಾವನೆ. ಕೃಷ್ಣ ಯಾವಾಗ್ಲ ಮದುವೆ? ಕೃಷ್ಣ ಯಾವಾಗ ಮದುವೆ? ಕೃಷ್ಣ ಯಾವಾಗ ಮದುವೆ? ಕೃಷ್ಣನ್ಗೆ ಯಾರೋ ಹೆಣ್ಣು ಕೊಡ್ತಾರಲ್ಲ ಇಲ್ಲ ಅವನ ಏನ ಕೃಷ್ಣ ಯಾವಾಗ್ಲ ಮದುವೆ? ನಿನಗೆ ಅವನ್ ಕೊಡ್ತಾನ ಮಗ. ಅಬ್ದುಲ್ ಕಲಾಂ ಅವ್ರು ಹೇಳಿದ್ದು ನಿಜ ಕಣೋ. ಯಾವ್ದು ನೀನು ಮಲಗಿದ್ದಾಗ ಬೀಳುತ್ತೋ ಅದು ಕನ್ಸಲ್ಲ, ಯಾವ್ದು ನಿನ್ನ ಮಲಗಕ್ ಬಿಡಲ್ವೋ ಅದು ನಿಜವಾದ ಕನ್ಸು ಅಂತ. ನಿಜ ಮಗ, ನಿಜ. ಈ ವಯಸ್ಸಲ್ಲಿ ಜೊತೆಲಿ ಮಲ್ಗಕ್ಕೆ ಯಾರು ಸಿಕ್ಕಿಲ್ಲ ಅಂದ್ರೆ ಈ ತರ ಆಲೋಚನೆ ಬರೋದು ಸಹಜ ಮಗ. ನನಗೆ ಗೊತ್ತು ಮದುವೆ ಆಗೋದೇ ನೀನ್ ದೊಡ್ಡ ಕನ್ಸು ಅಂತ. ಮಗ ಮಗ ನೋಡು ನೋಡು, ನಿನ್ಗಾದ್ರೂ ಕೆಲಸ ಇದೆ, ಯಾರಾದ್ರೂ ಮದುವೆ ಸಿಗ್ತಾಳೆ. ಆದ್ರೆ ನನಗೆ ಯಾರು ಹೆಣ್ಣು ಕೊಡ್ತಾರೆ? ಒಳಗಡೆ ಕಾಮ ಇದೆ, ಹೊರಗಡೆ ಕಾಮಿಲ್ಲ. ಜೀವನನೇ ಒಂಥರ ಜಿಗುಪ್ಸೆ ಬಂದ್ಬಿಟ್ಟಿದೆ ಮಗ. ನಾನೇನಾದ್ರೂ ಹೆಣ್ಣಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸ್ತಿದೆ ಮಗ. ಇವಾಗೇನ್ ಗಂಡಸ್ತಾರ ನಾವನೇ ಒಳ್ಳೆ ಎಣ್ಣ ಬಳ್ಳಿ ಐತೆ ಮಗ. ಕರ್ದೇನೋ? ಇಲ್ಲ ಕಣೋ. ಮಗ ನೀನ್ ಯಾಕೆ ಯಾರಾದ್ರೂ ಲವ್ ಮಾಡಿ ಮದ್ವೆ ಆಗ್ಬಾರ್ದಾಗಿತ್ತು? ನೋಡು ಮಗ, ದುಡ್ಡಿಲ್ಲ ಅಂದ್ರೆ ಲವ್ ನಾವೇ ಹುಡ್ಕೊಂಡೋಗ್ಬೇಕು, ದುಡ್ಡಿದ್ರೆ ಲವ್ವೇ ನಮ್ಮನ್ನು ಹುಡ್ಕೊಂಡ್ ಬರುತ್ತೆ ಕಣೋ. ನೀನು ಕೈಲಾಗದೆ ಇರೋನು ಅನ್ನೋ ವಿಷಯನ ಎಷ್ಟು ಸಿಂಪಲ್ ಆಗಿ ಕ್ಯಾಶುಯಲ್ ಆಗಿ ಅರ್ಥ ಮಾಡಿಸ್ಬಿಟ್ಟೆ ಮಗ. ಮಗ, ನಾನೊಂದು ದೃಢ ನಿರ್ಧಾರಕ್ಕೆ ಬಂದಿದ್ದೀನಿ ಕಣ. ನಿರ್ಧಾರನ? ಏನೋ? ಕೊನೆಗೆ ನಿನಗೂ ಹೆಣ್ಣು ಸಿಗ್ಲಿಲ್ಲ, ನನಗೂ ಹೆಣ್ಣು ಸಿಗ್ಲಿಲ್ಲ ಅಂದ್ರೆ ಒಂದು ದಾರಿ ಇದೆ ಕಣ. ದಾರಿನ? ಏನ್ ದಾರಿನೋ? ಮಗ, ನೀನು ಹೆಣ್ಣಾಗತ್ತಾರ ಆಪರೇಷನ್ ಮಾಡಿಸ್ಕೊಂಬಿಡು, ಅದೆಷ್ಟೇ ಬಿಲ್ ಆಗ್ತೀನಿ ನಾನು ಕೊಡ್ತೀನಿ. ನಾನು ನಿನ್ನ ಮದುವೆಯಾಗಿ ಬಾಳು ಕೊಡ್ತೀನಿ ಮಗ. ನಾನು ನಿನ್ನ ಮಲ್ಗೆ ಹೂ ಥರ ಚೆನ್ನಾಗಿ ನೋಡ್ಕೊತೀನೋ. ಅಯ್ಯ, ನೀನ್ ಮಲ್ಗಾಗಿ ನಾನು ಶಾವಂತಿಕೆಲೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಅವಾಗ ನನ್ನ ಮೇಲೆ ಕಾಲಾಗ್ದಾಗ್ಲೇ ನಾನು ಅರ್ಥ ಮಾಡ್ಕೊಬೇಕಾಗಿತ್ತು. ಅವಾಗ ಯೂಟ್ಯೂಬಲ್ಲಿ ಕೋಲಾಟ ನೋಡಿದಾಗ್ಲೇ ನಾನು ತಿಳ್ಕೊಬೇಕಾಗಿತ್ತು. ನನ್ನ ಮಗನೇ ನಿನ್ಗೆ ಕೃಷ್ಣರಾಜ್ ಅಲ್ಲ ಕಣೋ, ಲಿಂಗರಾಜ್ ಅಂತ ಹೆಸರಿಡ್ಬೇಕಾಗಿತ್ತು. ನನ್ನ ಬುಡಕ್ಕೆ ಬಂದವನೇ. ಹಂಗಲ್ಲ ಕಣೋ, ನೋಡಿ ಮಿಸ್ಟರ್ ಲಂಗ, ಥೂ ಲಿಂಗ, ನನಗೆ ಟಚ್ ಮಾಡಬೇಡಿ. ಇಂಜಿನಿಯರಿಂಗ್ ಫ್ರೆಂಡು ಮಂಗಳೂರು ಗಂಗಾಧರ ಕಾಲ್ ಮಾಡೋಣ ಕಣೋ. ಇಷ್ಟು ವರ್ಷ ಆದ್ರೂ ಫೋನ್ ಮಾಡದೇ ಇರೋನು ಇವತ್ತು ಮಾಡ್ತಿದ್ದಾನೆ ಅಂದ್ರೆ ಮೋಸ್ಟ್ಲಿ ಮ್ಯಾರೇಜ್ ಫಿಕ್ಸ್ ಆಗಿರ್ಬೇಕು. ರಿಸೀವ್ ಮಾಡು. ಹಲೋ, ಹೇಳೋ ಮಂಗ. ಯಾರೋ ಮಂಗ? ನೀನೇ ಕಣೋ ಮಂಗ, ಅಲಿಯಾಸ್ ಮಂಗಳೂರು ಗಂಗಾಧರ.